ನಿರ್ಮಾಪಕ, ಸಜ್ಜನ ನಿರ್ಮಾಪಕ, ಪ್ಯಾಷನ್ ಇರೋ ನಿರ್ಮಾಪಕ ಇಂಡಸ್ಟ್ರಿಯಲ್ಲಿದ್ದರೆ ಪ್ರೊಡಕ್ಷನ್ ಅಚ್ಚುಕಟ್ಟಾಗಿ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ. ಪ್ರತಿಯೊಂದು ಕೂಡ ಶಿಸ್ತುಬದ್ಧವಾಗಿ ನಡೆದಿದೆ. ನಾನೊಬ್ಬ ಶಿಸ್ತಿನಿಂದ ಇದ್ರೆ ಸಾಲೋದಿಲ್ಲ. ಅದು ಎಲ್ಲರೂ ಶಿಸ್ತಿನಿಂದ ಇರಬೇಕು. ನಿರ್ಮಾಪಕರು ಮೊದಲು ಶಿಸ್ತಿನಿಂದ ಇರಬೇಕು, ಅದಾದ ನಂತರ ನಿರ್ದೇಶಕ. ನಾವಿಬ್ಬರು ಶಿಸ್ತಿನಿಂದ ಇದ್ದಾಗ ಎಲ್ಲ ಕಲಾವಿದರು ಶಿಸ್ತಿನಿಂದ ಕೆಲಸ ಮಾಡಿದ್ದಾರೆ. ಇಡೀ ತಂಡ, ಕಲಾವಿದರಾಗಲಿ ತಂತ್ರಜ್ಞರಾಗಲಿ ಯಾರೂ ಕೂಡ ಆ ಶಿಸ್ತಿನ ರೇಖೆಯನ್ನು ದಾಟಲೇ ಇಲ್ಲ. ಅದಕ್ಕೆ ಗೌರವ ಕೊಟ್ಟು ಕೆಲಸ ಮಾಡಿದ್ದಾರೆ. ಶ್ರದ್ಧೆಯಿಂದ ಅವರವ್ರ ಕರ್ತವ್ಯವನ್ನು ಅವ್ರು ಪಾಲನೆ ಮಾಡಿದ್ದಾರೆ. ಧನ್ಯವಾದಗಳು ಮತ್ತೊಮ್ಮೆ. ಥ್ಯಾಂಕ್ ಯು ಸರ್. ನೀವು ಮಾತಾಡ್ತಿರುವಾಗ ಕೆಲವೊಂದಷ್ಟು ಜನ ಇಲ್ಲಿ ಅಪ್ಪಂದಿರ ಕಣ್ಣು ಒದ್ದೆ ಆಗಿರಬಹುದು. ಬರೀ ಒಂದು 2-3 ಸಾಲು ಏನಿರಬಹುದು ಅಂತ ಹೇಳಿದ್ದಕ್ಕೆ ಹೀಗಾಗಿದೆ. ಯಾಕಂದ್ರೆ ಅದರಲ್ಲೊಂದು ಫೋರ್ಸ್ ಇದೆ. ಮಾರುತಾದಲ್ಲಿ ಫೇಮಸ್ ಆಗಲಿ ಸಿನಿಮಾ, ಎಲ್ಲರೂ ಹೋಗಿ ನೋಡುವಂತಾಗಲಿ, ಜಯ ಸಿಗಲಿ, ಎಲ್ಲರಿಗೂ ಯಶಸ್ಸು ಸಿಗಲಿ, ಶ್ರೇಯಸ್ ಆ್ಯಂಡ್ ಎಲ್ಲರಿಗೂ ಅಂತ ಹೇಳ್ತಾ ಥ್ಯಾಂಕ್ ಯು. ದಯಮಾಡಿ ಎಲ್ಲರೂ ಒಂದು ನಮ್ಮ ಇಡೀ ಟೀಮ್ ಸ್ಟೇಜಿಗೆ ಬರಬೇಕು. 22-23 ಕೋಟಿ ಆಗುತ್ತೆ ನಿಜವಾಗ್ಲು. ಅಷ್ಟು ಕಾಸ್ಟ್ ಆಗ್ತೀವಿ ಸರ್. ನಮ್ಗೆ ನಿಜವಾಗ್ಲು ಒಂದು 11-11:30 ಆಗಿರ್ಬೋದೇನೋ ಅಷ್ಟೇ. ಯಾಕಂದರೆ ವೆರಿ ಗುಡ್. ಎಲ್ಲ ಆರ್ಟಿಸ್ಟ್ ಸಾಥ್ ಕೊಟ್ಟರು. ತುಂಬ ಜನ ನಮಗೆ ಪ್ರೀತಿಯಿಂದ ಸ್ನೇಹಪೂರ್ವಕ ತುಂಬ ಸಾಥ್ ಕೊಟ್ಟರು. ಸಿನಿಮಾಗೆ 70 ದಿನ ಕೆಲಸ ಮಾಡಿದ್ದು ಖರ್ಚು. ಆಮೇಲೆ ಯಾರು ನಾವು ಪ್ರೀತಿಯಿಂದ ಯಾರು ಮಾಡಿಸ್ಕೊಳ್ಳ ಸಂಭಾವನೆ ಕೊಟ್ಟಿದ್ವಿ. ಅಂದರೆ ನಮ್ಮ ಇಷ್ಟ ಬಂದಿಸ್ಕೊಟ್ಟು ಯಾರು ನಮ್ಮನ್ನು ಅಷ್ಟು ಮಾಡಿಲ್ಲ. ವೆರಿ ಗುಡ್ ಸಿನಿಮಾ ಸಬ್ಜೆಕ್ಟ್ ಮಾಡಿಕೊಟ್ಟಾಗ ನಾವು ನಿರ್ದೇಶಕರಿಗೆ, ಈ ಟೀಮ್ಗೆ ಯಾವಾಗಲೂ ನನ್ನ ಕಡೆಯಿಂದ ನಾವು ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಿರ್ತೀವಿ. ಭಾಳ ಶ್ರೀಮಂತರು ನೀವು. ಅಂದರೆ ಆ ವಿಚಾರದಲ್ಲ, ಎಷ್ಟು ಸೈಟ್ಸ್ ಇದೆ ಅಂತಲ್ಲ, ಒಂದಷ್ಟು ಜನರ ಮನಸ್ಸಿನಲ್ಲಿ ವಿಶೇಷವಾದ ಸೈಟ್ ತೊಗೊಂಡಿದ್ದೀರಾ ಹೃದಯದಲ್ಲಿ. ಅದಕ್ಕೆ ಶ್ರೀಮಂತರು. ಅದಕ್ಕೆ ಇಷ್ಟೊಂದು ದಿಗ್ಗಜರ ಸಮೂಹ ಸೇರಿರುವಂಥದ್ದು ಮಾರುತ ಸಿನಿಮಾಗೆ. ನಾವು ಕೂಡ ಕಾಯ್ತಾ ಇದ್ವಿ. ಅಕ್ಟೋಬರ್ 31ನೇ ತಾರೀಕು ರಿಲೀಸ್ ಆಗಲಿ. ಎಲ್ಲರ ಮೀಡಿಯಾ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್. ಇಷ್ಟು ಜನ ಬಂದು ನಮ್ಮ ಸಪೋರ್ಟ್ ಮಾಡೋಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಇದೇನೆಂದರೆ ಈ ಮಾರುತ ಅನ್ನೋ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಡೈರೆಕ್ಟರ್ ವಿಷಯ ಬಂದಾಗ ನಾನು ಹೇಳ್ತಾನೆ ಸರ್ ಫ್ಯಾನು. ಇದು 51ನೇ ಸಿನಿಮಾ ಸಾರದು. ಸೊ ಅವ್ರು ಎಷ್ಟೇ ಸಿನಿಮಾ ಮಾಡಲಿ ವೀರಪ್ಪನಿಗೆ ಸಪ್ರೇಟಾಗಿ ಕಾಣುತ್ತೆ. ಅವಿಷ್ಟು ಸರ್ ಆ ಗೆಟಪ್ಪೆ ಅಲ್ವಾ, ವಿಷ್ಣು ಸರ್ ಸಪ್ರೇಟ್ ಗೆಟಪ್. ನನ್ನ ಫೇವ್ರೆಟ್ ಸಿನಿಮಾ ವೀರಪ್ಪನಿಗೆ. ಓಕೆ, ಅದು ಹಿಂದೆ ಹೋದೆ ಚೈತ್ರದ ಪ್ರೇಮಾಂಜಲಿ. ಏನು ಲವ್ ಅಂತಾರೆ, ಅವಾಗೂ ಲವ್ ಇವಾಗ ಲವ್. ಆ ಸಿನಿಮಾ ನೋಡಿದ್ರೆ ಈಗಲೂ ಟ್ರೆಂಡಲ್ಲೇ ಇದೆ. ಲವ್ ಅನ್ನೋದಕ್ಕೆ ಯಾವ ಟ್ರೆಂಡು ಇಲ್ಲ, ಅಲ್ಲೇದು ವಸ್ತು ಇಲ್ಲ. ಪ್ರಪಂಚ ಇರೋವರೆಗೂ ಸೇಮ್ ಲವ್ವೇ. ಆ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಪಾತ್ರೆ ಒಂದು ಅಕ್ಕಿ ಚೆಕ್ ಮಾಡ್ದಂಗೆ ಚೈತ್ರದ ಪ್ರೇಮಾಂಜಲಿ ಸಾಕು, ವೀರಪ್ಪನಿಗೆ ಸಾಕು. ಅಣ್ಣವ್ರು ಬಿಡಿ, ಅವ್ರದ್ದು ತುಂಬ ಸಿನಿಮಾ ಮಾಡಿದ್ದಾರೆ. ನನ್ನ ಫೇವ್ರೆಟ್ ಸಿನಿಮಾ ವೀರಪ್ಪನಾಯಕ. ಸಾರ್ ಜೊತೆ ಸಿನಿಮಾ ನೋಡ್ಕೊಂಬಂದಿದ್ದೀನಿ. ಅವ್ರ ಜೊತೆ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ದಕ್ಕೆ ಆ ದೇವ್ರಿಗೆ ಥ್ಯಾಂಕ್ಸು, ಸಾರ್ ಥ್ಯಾಂಕ್ಸ್ ಹೇಳ್ತೀನಿ. ಈ ಮಾರುತ ಸಿನಿಮಾಗ ಸರ್ ಏನು ಈ ಬಿಲ್ಡಿಂಗ್ ನೋಡ್ತಾ ಇದ್ರಲ್ಲ ಮಾರುತ ಅನ್ನೋದು, ಈ ಬಿಲ್ಡಿಂಗ್ ನಿಂತಿರೋದು ಒಂದು ಪಿಲ್ಲರ್ ಮೇಲೆ. ಆ ಪಿಲ್ಲರಿಗೆ ದುನಿಯಾ ವಿಜಯ್ ಸರ್. ಇಡೀ ಈ ಸಿನಿಮಾನೇ ಅವ್ರ ಮೇಲೆ ನಿಂತಿದೆ. ಅವರು ಅಂದರೆ ದೇವ್ರ ಥರ ಬಂದರು ಈ ಸಿನಿಮಾಗೆ. ಕಲರೇ ಬೇರೆ ಆಯಿತು. ಸೌದತ್ತಿ ಎಲ್ಲಮ್ಮ ದೇವರೇ ಬಂದರು ಈ ಸಾಂಗಲ್ಲಿ. 2 ದೇವ್ರ ಈ ಫಿಲಮ್ಗೆ. ದೇವ್ರ ಥರ ಅವ್ರು ಬಂದರು, ದೇವರು ಇವ್ರು ಬಂದರು ಸಾಂಗಲ್ಲಿ. ಸಿನಿಮಾ ನೋಡೋರು ಎಲ್ಲರಿಗೂ ಈಗ ಒಂದು 200 ರೂಪಾಯಿ ಕೊಟ್ಟು ಒಳಗಡೆ ಬರ್ತದೆ. ಸಿನಿಮಾ ನೋಡ್ತಾರೆ ಅಂದರೆ ಎಂಟರ್ಟೈನ್ಮೆಂಟ್ ಹೇಳ್ತೀವಿ. ಎಂಟರ್ಟೈನ್ಮೆಂಟಲ್ಲೂ ಒಂದು ವಿಷಯ ಇರುತ್ತೆ, ಏನೊಂದು ಫೀಲ್ ಇರುತ್ತೆ, ಸೆಂಟಿಮೆಂಟ್ ಇರುತ್ತೆ. ಇದು ಪ್ರತಿಯೊಂದು ಮನೆಯಲ್ಲೂ, ಅದು ಹೆಣ್ಮಕ್ಳಿರೋ ಮನೆಯಲ್ಲಿ ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡೇ ಮಾಡ್ತಾರೆ. ಅದು ನಾನು ಹೇಳ್ತೀನಿ, ಡಿಸ್ಕಸ್ ಮಾಡ್ತಾರೆ ಈ ಸಿನಿಮಾ ಬಗ್ಗೆ. ಅಂಥ ಕಂಟೆಂಟ್ಸ್ ಯಾರು ಕೊಟ್ಟಿದ್ದಾರೆ. ಇದೆಲ್ಲ ಮನೆಯಲ್ಲೂ ಡಿಸ್ಕಸ್ ಮಾಡೋಂಥ ವಿಷಯ. ನಡೆಯುತ್ತಾ ನಡೆಯಲ್ಲ ಅನ್ನೋದು ಅವ್ರವ್ರಿಗೆ ಗೊತ್ತು. ಡಿಸ್ಕಸ್ ಮಾಡೋಂಥ ವಿಚಾರ. ಕೆಲವು ಸಿನಿಮಾಗಳು ತೋರ್ಸೋಕ್ಕೆ ಭಯ ಆಗುತ್ತೆ ಸರ್. ಕೆಲವು ಸಿನಿಮಾ ನಮಗೆ ಧೈರ್ಯ ಇರುತ್ತೆ. ಇದು ರೆಸ್ಪೆಕ್ಟ್ಫುಲ್ ಸಿನಿಮಾ, ಯಾರು ಬೇಕಾದ್ರೂ ತೋರಿಸ್ಬೋದು. ಒಬ್ಬರ ಹತ್ರ ನಾವು 200 ರೂಪಾಯಿ ಕೊಟ್ಟು ತೊಗೊತೀವಿ ಅಂದರೆ ಅವರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟು ಸಿನಿಮಾ ನೋಡೋಷ್ಟು ಆ ವ್ಯಾಲ್ಯೂ ಕೊಡಬೇಕು. 200 ರೂಪಾಯಿಗೆ ಆ 200 ರೂಪಾಯಿ ಕೊಟ್ಟು ಬರೋರಿಗೆ ಇಷ್ಟ ಆಗೋಂಥ ರೆಸ್ಪೆಕ್ಟ್ ಕೊಡೋಂಥ ಸಿನಿಮಾ ಇದು. ನಾಳೆ ಜನ ನೋಡ್ತಾರೆ. CM ಅವರು ನಾಳೆ ನೋಡ್ಬೋದು ಸಿನಿಮಾ, ಚಾನ್ಸ್ ಇದೆ. ಯಾರೇ ನೋಡಿದ್ರೂ ಧೈರ್ಯದಲ್ಲಿ ಹೋಗ್ಬೋದು ಈ ಫಿಲಮ್ ನೋಡಿ ಸರ್ ಅಂತ. ರೆಸ್ಪೆಕ್ಟ್ ಮಾಡೋಂಥ ಸಿನಿಮಾ. ಕನ್ನಡದಲ್ಲಿ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ. ಈ ಸಿನಿಮಾ ನಾಳೆ ಇಂಡಿಯಾ ಫುಲ್ ನ್ಯೂಸ್ ಆದ್ರೂ ಅದು ಕನ್ನಡಕ್ಕೆ ಹೆಮ್ಮೆ ಆಗುತ್ತೆ. ಇವತ್ತು ಥ್ರೂಔಟ್ ಇಂಡಿಯಾ ನಾವೇನು ಸಿನಿಮಾ ಮಾಡಿದ್ರೆ ಥ್ರೂಔಟ್ ಇಂಡಿಯಾಗೆ ಹೋಗುತ್ತೆ. ಈ ಕಂಟೆಂಟು ಸ್ಟೇಟಿಗಲ್ಲ, ಕಂಟ್ರಿಗೆ, ನಮ್ಮ ಕಂಟ್ರಿಗಿರೋ ಕಂಟೆಂಟ್. ತುಂಬ ರೆಸ್ಪೆಕ್ಟ್ಫುಲ್ ಸಿನಿಮಾ. ಇದು ಮಾಡಿ ತುಂಬ ಖುಷಿ. ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಅದರ ಆರ್ಟಿಸ್ಟ್ ವಿಷಯದಲ್ಲಿ ವಿಜಯ್ ಸರ್ ಆಗ್ಬೋದು, ಇಡೀ ನಮ್ಮ ಟೀಮು. ಈಗ ಸಿನಿಮಾ ಮಾಡಿದಾಗ ಅವ್ರು ಆ್ಯಕ್ಟ್ ಮಾಡ್ತಾರೆ,
ಇಲ್ಲ ವರ್ಕ್ ಮಾಡಿದ್ರೆ ನಾವು ದುಡ್ಡು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಒಂದು ಸಿನಿಮಾ ಅನ್ನೋದು ಒಂದು ಕಂಟೆಂಟು, ಇದರಲ್ಲಿ ಇರೋರೆಲ್ಲ ಒಂದಿನ ಹೋಗ್ಬೋದು, ಅದರ ಕಂಟೆಂಟ್ ಯಾವತ್ತು ಉಳ್ಕೊಳ್ಳುತ್ತೆ. ಅದೇ ಸಿನಿಮಾಗಿರೋ ಪವರ್. ಇವತ್ತು ನಾವು ಅನ್ನೋರ ಬಗ್ಗೆ ಇಷ್ಟು ಮಾತಾಡ್ತೀವಿ ಅಂದರೆ ಬಿಕಾಸ್ ಆಫ್ ಕಂಟೆಂಟ್. ಆ ಸಿನಿಮಾದಲ್ಲಿ ನಾವಿದ್ದೀವಿ ಅಂದರೆ ಅದೊಂದು ಪುಣ್ಯ ನನಗೆ. ಪ್ರತಿಯೊಬ್ಬರು ದುಡ್ಡು ತಗೊಂಡು ಮಾಡಿದ್ರು ಅಂತ ಇವತ್ತು ನಾನೆಲ್ಲ ದುಡ್ಡು ಕೊಟ್ಟೆ ನಾನು ಯಾವತ್ತಿರಲ್ಲ. ನಾವೆಲ್ಲ ಸೇರ್ಕೊಂಡು ಸಿನಿಮಾ ಮಾಡಿದ್ದೀವಿ, ಜನ ಅದನ್ನ ಸಪೋರ್ಟ್ ಮಾಡಿದ್ದಾರೆ. ಇದು ಯಾವತ್ತು ಕನ್ನಡ ಸಿನಿಮಾದಲ್ಲಿ ಒಂದು ಉಳ್ಕೊಳ್ಳೋಂಥ ಕಂಟೆಂಟ್. ಅದಕ್ಕೆ ಸಿನಿಮಾದಲ್ಲಿ ಇರೋದೇ ಖುಷಿ. ಎಷ್ಟೋ ಬಿಸ್ನೆಸ್ ಇರ್ಬೋದು ದುಡ್ಡು ಮಾಡೋಕ್ಕೆ ಮತ್ತೊಂದಕ್ಕೆ, ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ. ಇವತ್ತೆಲ್ಲ ಪ್ರಪಂಚದಲ್ಲೂ ಒಂದಿನ ಎಲ್ಲರೂ ಹೋಗ್ತಾರೆ, ಸಿನಿಮಾದಲ್ಲಿ ಮಾಡಿದವ್ರು ಮಾತ್ರ ಉಳ್ಕೊತಾರೆ. ಅದಕ್ಕೆ ಅಂಥ ಸಿನಿಮಾದಲ್ಲಿ ನನಗೆ ಇರೋಕ್ಕೆ ಚಾನ್ಸ್ ಕೊಟ್ಟ ಆ ದೇವರಿಗೆ, ನಮ್ಮ ತಂದೆ ತಾಯಿಗೆ ನಾನು ತುಂಬ ಥ್ಯಾಂಕ್ಸ್. ನಮಸ್ತೆ. ಬಹಳ ಒಂದು ಹೆಮ್ಮೆಯ ಭಾವ, ಜೊತೆಗೆ ತಲೆಗೊಂದು ಹುಳನೂ ಬಿಟ್ಟಿದ್ದಾರೆ. ಇದು ಕಂಟ್ರಿಗೆ ಕನೆಕ್ಟ್ ಆಗತ್ತೆ ಅಂತ, ಅದು ಏನು ಎತ್ತ ಅಂತ ತಿಳಿಯೋ ಒಂದು ಹಬ್ಬ. ನಿಮ್ಗೆಲ್ಲ ಹಾಡು ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಯ್ತಾ? ಓಕೆ. ಈ ಹಾಡು ಸ್ವಲ್ಪ ಬಯಸ್ಸಾಗಿ ಹೇಳ್ತೀನಿ ನಾನು. ದಿಸ್ ಇಸ್ ಮೈ ಫೇವ್ರೆಟ್ ಸಾಂಗ್ ಇನ್ ದ ಆಲ್ಬಮ್. ಸೌದತ್ತಿ ಯಲ್ಲಮ್ಮನ ಹಾಡು ಅಂತಂದ್ರೇ ಅದೊಂದು ಬೇರೆ ರೀತಿಯ ಎನರ್ಜಿ ಇರುತ್ತೆ, ಬೇರೆ ರೀತಿಯ ಒಂದು ಪವರ್ ಇರುತ್ತೆ. ಆ್ಯಂಡ್ ಈ ಹಾಡಿನ ಮೂಲಕ, ನೃತ್ಯದ ಮೂಲಕ ಅದನ್ನು ನಾವು ನಿಮಗೆ ಡೆಲಿವರ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿ ಹಾಡನ್ನು ನೀವು ಸಿನಿಮಾದಲ್ಲಿ ನೋಡ್ಬೋದು. ತುಂಬಾ ಎಫರ್ಟ್ ಹಾಕಿ ಸಾಂಗನ್ನು ಮಾಡಿದ್ದೀವಿ. ಐ ಗೆಸ್ ಈ ಹಾಡನ್ನು ನಾವು ತುಂಬಾ ಕಮ್ಮಿ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡಿ ಶೂಟ್ ಮಾಡಿದಂಥ ಹಾಡಿದು. ನಮ್ಮ ಎಸ್ ನಾರಾಯಣ್ ಸರ್ ಲಿರಿಕ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದೇನೇ ನನಗೆ ಐ ಗೆಸ್ ಅರ್ಧ ಎನರ್ಜಿಯನ್ನು ಕೊಟ್ಬಿಡ್ತು. ಆ ಸಾಂಗ್ ಅಷ್ಟು ಚೆನ್ನಾಗಿತ್ತು ಸರ್. ನಾನು ನಿಮಗೆ ಐ ಗೆಸ್ ಕೇಳಿದ ತಕ್ಷಣ ಕಾಲ್ ಮಾಡಿ ಹೇಳಿದ್ದೆ, ತುಂಬ ಚೆನ್ನಾಗಿದೆ ಸಾಂಗ್ ಅಂತ. ಆ್ಯಂಡ್ ನಾವು ತುಂಬ ಕಮ್ಮಿ ಯಲ್ಲಮ್ಮನ ಸಾಂಗನ್ನು ಕೇಳಿರೋದು, ಆ್ಯಂಡ್ ನಾನು ಪರ್ಸ್ನಲಿ ಕೇಳಿರೋದು ತುಂಬ ಕಮ್ಮಿ ಇತ್ತು. ಆ್ಯಂಡ್ ಈ ಸಾಂಗನ್ನು ನನಗೆ ಮಾಡೋಕ್ಕೆ ಸಿಗ್ತಿದೆ ಅಂತ ಅಂದ್ಕೊಂಡಾಗ ಐ ಫೆಲ್ಟ್ ಐ ಗೆಸ್ ಐ ಆಮ್ ಲಕ್ಕಿ. ಇಂಥ ಒಂದು ಪವರ್ಫುಲ್ ಸಾಂಗನ್ನು, ಅದನ್ನು ನಮ್ಮ ಮೋಹನ್ ಮಾಸ್ಟರ್ ಕೋರಿಯೋಗ್ರಫಿಯಲ್ಲಿ, ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಅವ್ರ ಟೀಮ್ ಆಗಿರ್ಬೋದು, ಅವರಾಗಿರ್ಬೋದು, ತುಂಬಾ ಶ್ರಮಪಟ್ಟು, ನಾನು ಹೇಳ್ದಂಗೆ ತುಂಬ ಕಮ್ಮಿ ಸಮಯ ಇತ್ತು ನಮ್ಮ ಹತ್ರ ಪ್ರಾಕ್ಟೀಸ್ ಮಾಡೋಕ್ಕೆ ಕೂಡ. ತುಂಬ ಪರ್ಸ್ನಲ್ ಆಗಿ ತುಂಬಾ ಎಫರ್ಟ್ ಹಾಕಿ, ಪರ್ಸ್ನಲ್ ಅಟೆನ್ಷನ್ ಕೊಟ್ಟು, ಅವ್ರ ಟೀಮ್ ಆಗಿರ್ಬೋದು, ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಇಲ್ಲ ನಾವು ಇದನ್ನು ಹೀಗೆ ಮಾಡೋಣ, ಹಾಗೆ ಮಾಡೋಣ ಅಂತ ಅಷ್ಟು ಎಫರ್ಟ್ ಹಾಕಿ ನನಗೆ ಹೇಳಿಕೊಟ್ಟಿದ್ದಾರೆ. ಐ ಗೆಸ್ ಪ್ರತಿದಿನ ಆಲ್ಮೋಸ್ಟ್ 8-9 ತಾಸು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಈ ಹಾಡನ್ನು. ಸರ್ ಸ್ಟುಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಿಕಾಸ್ ಸಮಯದ ಅಭಾವ ಇದ್ದಿದ್ದರಿಂದ ನಮ್ಗೆ ಜಾಸ್ತಿ ದಿನ ಇರಲಿಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ಇರೋ 2 ದಿನದಲ್ಲೇ ನನಗೆ ಚೆನ್ನಾಗಿ ಎಫರ್ಟ್ ಹಾಕಿ ಚೆನ್ನಾಗಿ ಕಲ್ತ್ಕೋಬೇಕು ಅಂತಿತ್ತು. ಇನ್ನೊಂದು ರೀಸನ್ ಏನಾಗಿತ್ತು ಅಂತಂದರೆ, ನಮಗೆ ಶೂಟಿಂಗ್ ಮಾಡೋಕ್ಕಿದ್ದಿದ್ದು 2 ದಿನ ಸಾಂಗನ್ನು. ಆ್ಯಂಡ್ ಸಾಂಗ್ ತುಂಬಾ ಉದ್ದ ಇತ್ತು. ಆ್ಯಂಡ್ ನಾವು ಇಲ್ಲಿ ಹಿಂದೆ ಸ್ವಲ್ಪ ಶ್ರಮ ಹಾಕಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಐ ಗೆಸ್ ಅಲ್ಲಿ ಕಮ್ಮಿ ಸಮಯ ಆಗ್ಬೋದು ಅನ್ನೋ ಒಂದು ಭಾವನೆಯಿಂದ ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕಿ ನನ್ನ ತಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ್ಯಂಡ್ ಶೂಟಲ್ಲಿ ಕೂಡ ಐ ಗೆಸ್ ನಾವು 2 ದಿನ ಅಂತ ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ 1.5 ದಿನದಲ್ಲಿ ನಾವು ಶೂಟಿಂಗ್ ಮುಗಿಸಿದ್ದೀವಿ ಇದನ್ನು. ಐ ಗೆಸ್ ಅದು ಸಾಧ್ಯ ಆಗಿದ್ದು ನಮ್ಮ ಟೀಮ್ ಎಫರ್ಟಿಂದ. ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಆಗಿರ್ಬೋದು, ದಾಸ್ ಸರ್ ಆಗಿರ್ಬೋದು, ಅಷ್ಟು ಬ್ಯೂಟಿಫುಲ್ ಆಗಿ ಆ ಹಾಡನ್ನು ತೋರಿಸಿದ್ದಾರೆ. ಆ ಲೈಟಿಂಗ್ ಆಗಿರ್ಬೋದು, ಕಲರಿಂಗ್ ಆಗಿರ್ಬೋದು, ನನಗೆ ಆಸ್ ಐ ಸೆಡ್ ಸ್ವಲ್ಪ ಬಯಸ್ಸಾಗೆ ಹೇಳಬೇಕಾಗುತ್ತೆ, ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಮೋಹನ್ ಮಾಸ್ಟರ್ ಕೋರಿಯೋಗ್ರಫಿ ಆಗಿರ್ಬೋದು, ಆ್ಯಂಡ್ ಅನನ್ಯ ಭಟ್ ಅವರ ಹಾಡು, ಐ ಮೀನ್ ಅವರ ಧ್ವನಿ ಒಂದು ಹಾಡಿಗೆ ಸೇರಿದಾಗ ಅದರಲ್ಲಿ ಮತ್ತು ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಇನ್ ಶಾರ್ಟ್ ಐ ಗೆಸ್ ಎಲ್ಲನೂ ಪ್ರಾಪರ್ ಆಗಿ ಕೂಡ್ ಬಂತು ಈ ಹಾಡಿಗೋಸ್ಕರ. ಆ್ಯಂಡ್ ನಿಮಗೆಲ್ಲ ನಮ್ಮ ಶ್ರಮ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕಾಗೇನೆ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಗೇನ್. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ತಿಳಿಸಿ ನಮಗೆ ಹೇಗೆ ಅನ್ನಿಸ್ತು ಅಂತ. ಥ್ಯಾಂಕ್ ಯು. ನನ್ನ ಪಾತ್ರದ ಬಗ್ಗೆ ಈ ಸಿನಿಮಾದಲ್ಲಿ ಹೇಳಬೇಕು ಅಂತಂದರೆ, ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಟೈಪಲ್ಲೇ ಬರುತ್ತೆ. ಒಂದು ಮುಗ್ಧವಾದಂಥ ಕ್ಯಾರೆಕ್ಟರ್ ಅಂತ ಹೇಳ್ಬೋದು.
ಈ ಹಾಡು ಯಾವ ಸಿಚುವೇಶನಲ್ಲಿ ಬರುತ್ತಲ್ಲ ಆ ಸಿಚುವೇಶನ್ ಕೂಡ ತುಂಬಾ ಇಮೋಷ್ನಲ್ ಆಗಿದೆ. ಒಂದು ಡಿಫಿಕಲ್ಟ್ ಸಿಚುವೇಶನಲ್ಲಿ ಸಿಕ್ಕಾಕೊಂಡಾಗ ನಮ್ಮ ಎಲ್ಲಮ್ಮನ ನೆನೆಸ್ಕೊಂಡು ಹಾಡುವಂಥ ಹಾಡಿದು. ಸೊ ಯಾ, ಕೇಳಿಸ್ಲಿಲ್ಲ ಸರ್. ತುಂಬಾ ಖುಷಿ ಆಯಿತು ಎಲ್ಲರ ಜೊತೆನೂ ಕೆಲಸ ಮಾಡೋದಕ್ಕೆ. ನೀವು ಹೇಳ್ದಂಗೆ ತುಂಬ ದಿಗ್ಗಜರಿದ್ದಾರೆ. ದುನಿಯಾ ವಿಜಯ್ ಸರ್ ಎಕ್ಸ್ಪೀರಿಯನ್ಸ್ ಮುಂದೆ ಐ ಮೀನ್ ಅವರನ್ನ ಅಲ್ಲಿ ಆ್ಯಕ್ಟಿಂಗ್ ಮಾಡೋದು ಪರ್ಸ್ನಲ್ ಆಗಿ ನೋಡೋಕ್ಕೇನೆ ಒಂದು ತುಂಬಾ ಖುಷಿ ಆಗ್ತಾ ಇತ್ತು. ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅಷ್ಟು ಮೂವೀಸನ್ನು ಮಾಡಿದ್ದಾರೆ. ಬಟ್ ನಾನು ಅವರನ್ನು ಫಸ್ಟ್ ಡೇ ಶೂಟಿಂಗ್ ಮಾಡ್ತಾ ನೋಡುವಾಗ ತುಂಬಾ ಸರ್ಪ್ರೈಸ್ ಆದೆ ನಾನು. ಬಿಕಾಸ್ ಒಂದು ತುಂಬ ದೊಡ್ಡ ಸೀಕ್ವೆನ್ಸ್ ಇತ್ತು ನಂದು ಮತ್ತು ವಿಜಯ್ ಸರ್ ಇಂದು. ಆ್ಯಂಡ್ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ತುಂಬಾ ಸೀಕ್ವೆನ್ಸಸ್ ಹೇಳಿದರು, ಇದನ್ನ ಅಲ್ಲಿ ಮಾಡಬೇಕು, ಅದನ್ನ ಇಲ್ಲಿ ಮಾಡಬೇಕು. ಆ್ಯಂಡ್ ಈಸ್ ವೆರಿ ಪರ್ಟಿಕ್ಯುಲರ್. ಅವ್ರಿಗೆ ಅದನ್ನು ಎಲ್ಲಿ ಮುಟ್ಟಬೇಕು ಅಲ್ಲೇ ಮುಟ್ಟಬೇಕು, ಯಾವ ಆ್ಯಂಗಲಲ್ಲಿ ಕೈ ಇರಬೇಕು ಅದೇ ಆ್ಯಂಗಲಲ್ಲಿ ಕೈ ಇರಬೇಕು. ಆ್ಯಂಡ್ ವಿಜಯ್ ಸರು ಆ ಸೀನ್ ಪ್ರಾಕ್ಟೀಸನ್ನು ಆಲ್ಮೋಸ್ಟ್ ಒಂದು 10-15 ಸತಿ ನನ್ನ ಜೊತೆಗೆ ಮಾಡಿದ್ದಾರೆ. ಅಂದರೆ ಬಿಫೋರ್ ಲೈಟಿಂಗ್ ಎಲ್ಲ ರೆಡಿ ಆಗಲ್ಲಿವರೆಗೂ ಇಸ್ ಲೈಕ್ ಇನ್ನೊಮ್ಮೆ ಮಾಡೋಣಮ್ಮ, ಇನ್ನೊಮ್ಮೆ ಆಯ್ತಾ ಅಂತ ಹೇಳ್ಕೊಂಡು ಪಾಪ ಅವ್ರು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ. ದ್ಯಾಟ್ ಆ್ಯಕ್ಚುಲಿ ಶೋಡ್ ದ ಪ್ರೊಫೆಷನಲಿಸಮ್ ದ್ಯಾಟ್ ಹಿ ಹ್ಯಾಸ್. ಅಂದರೆ ನಾನು ಸ್ಟಾರು, ನಾನು ಇಷ್ಟೊಂದು ಮೂವೀಸ್ ಮಾಡಿದ್ದೀನಿ, ಅದೆಲ್ಲ ಏನು ದೊಡ್ಡ ವಿಷಯ. ಅವರಿಗೆ ಆ್ಯಕ್ಚುಲಿ ಐ ಗೆಸ್ ಎಸ್ ನಾರಾಯಣ್ ಸರ್ ವರ್ಕ್ ಕಲ್ಚರ್ ಕೂಡ ಗೊತ್ತಿತ್ತು ಅವರಿಗೆ. ಹಿ ನ್ಯೂ ದ್ಯಾಟ್ ಸರ್ ತುಂಬಾ ಪರ್ಟಿಕ್ಯುಲರ್, ಅವ್ರಿಗೆ ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ. ಸೊ ಅಷ್ಟೊಂದು ಸತಿ ಪ್ರಾಕ್ಟೀಸ್ ಮಾಡಿ ಆ ಸೀನನ್ನು ನಾವು ಮಾಡಿದ್ವಿ. ಆ್ಯಂಡ್ ಐ ಗೆಸ್ ಒಂದೆರಡು ಟೇಕಲ್ಲಿ ಮತ್ತೆ ಬಂದ್ಬಿಡ್ತು. ಡಿಸಿಪ್ಲಿನ್, ಪಂಕ್ಚುಯಾಲಿಟಿ. 6 ಗಂಟೆಗೆ ಶಾರ್ಟ್ ತೆಗಿಲೇಬೇಕು ಅಂತಂದ್ರೆ ತೆಗಿಲೇಬೇಕು, ಅದು ಮಿಸ್ ಆಗಲ್ಲ. ಆ್ಯಂಡ್ ಅವರು ಇನ್ನೊಂದು ಅಂತಂದ್ರೆ ತಿಂಡಿ ತಿಂದೇನೆ ಶಾರ್ಟ್, ಐ ಮೀನ್ ತಿಂಡಿ ತಿಂದ್ಬಿಟ್ಟು ಶಾರ್ಟ್ ತೆಗಿಯಲ್ಲ, ಶಾರ್ಟ್ ಆದ್ಮೇಲೆ ತಿಂಡಿಗೆ ಬಿಡೋದು. ಅದಕ್ಕೂ ಮುಂಚೆ ನಾವು ಯಾರು ತಿಂಡಿ ತಿನ್ನಂಗೇನೆ ಇರಲಿಲ್ಲ. ಬಟ್ ನಂಗೊಂದು ಸ್ವಲ್ಪ ಕನ್ಸೆಷನ್ ಸಿಗ್ತಾ ಇತ್ತು ಬಿಕಾಸ್ ನಂಗೆ ಬೇಗ ಹಶು ಆಗೋದು. ಸೊ ಇಲ್ಲಿ ಪರವಾಗಿಲ್ಲಮ್ಮ ತಿನ್ನು ಅಂತ ಹೇಳ್ತಾ ಇದ್ರು. ಬಟ್ ಯಾ, ಈಸ್ ವೆರಿ ಪಂಕ್ಚುವಲ್. ಆ್ಯಂಡ್ ಅವ್ರ ಸೆಟ್ಟಲ್ಲಿ ಕೂಡ ತುಂಬ ಪಂಕ್ಚುವಲ್ ಆಗಿರ್ತಾರೆ ಎಲ್ಲರೂ, ತುಂಬಾ ಒಬೀಡಿಯಂಟ್ ಆಗಿರ್ತಾರೆ. ಆ್ಯಂಡ್ ಯಾ, ದಟ್ ಈಸ್ ವಾಟ್ ಐ ಲರ್ನ್, ಡಿಸಿಪ್ಲಿನ್. ನಾನು ಇದನ್ನು ಹೇಳ್ಬೋದು ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಸೆಟ್ಟಲ್ಲಿ ಮಾನಿಟರ್ ಇರ್ತಾ ಇರಲಿಲ್ಲ. ಸೊ ನನಗೆ ಅದು ಆ್ಯಕ್ಚುಲಿ ಅದರ ಅನುಭವ ಇರಲಿಲ್ಲ. ಪ್ರತಿಯೊಂದು ಸೆಟ್ಟಲ್ಲೂ ನಾನು ಮಾಡಿರೋದು ತುಂಬಾ ಕಮ್ಮಿ ಮೂವೀಸ್ ಆದ್ರೂ ಪ್ರತಿಯೊಂದು ಸೆಟ್ಟಲ್ಲೂ ಮಾನಿಟರ್ ಇರ್ತಾ ಇತ್ತು. ಸೊ ನನಗೆ ಅದೊಂದು ಐಡಿಯಾ ಬರ್ತಾ ಇತ್ತು, ನಾನು ಹೇಗೆ ಮಾಡಿದ್ದೀನಿ ಈ ಶಾರ್ಟನ್ನು, ಹೇಗೆ ಕಾಣಿಸ್ತಾ ಇದ್ದೀನಿ, ನಾನು ಬೇರೆ ಏನಾದರೂ ಥರ ನಿಂತ್ಕೋಬೇಕಾ, ಹಾಗೆ ಏನಾದರೂ ಯೋಚನೆ ಮಾಡಿ. ಅಂದರೆ ಅದಕ್ಕೆ ಗೊತ್ತಾಗೋದು ಮಾನಿಟರಲ್ಲಿ. ನಮ್ಮ ಸೆಟ್ಟಲ್ಲಿ ಮಾನಿಟರೇ ಇರ್ತಾ ಇರಲಿಲ್ಲ. ಸರ್ಗೆ ಹಿ ಹ್ಯಾಸ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್. ಅವ್ರು ಯಾವತ್ತೂ ಹೀಗೆ ನೋಡಿನೇನೆ ಎಲ್ಲ ಸೆಟ್ ಮಾಡಿಬಿಡೋರು. ಸೊ ಅದು ನಂಗೆ ತುಂಬಾ ಸರ್ಪ್ರೈಸ್ ಆಗೋದು. ಐ ಮೀನ್ ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ಹಿಂಗೆ ಸುಮ್ಮನೆ ನೋಡ್ಬಿಟ್ಟು ಹೇಳ್ಬಿಡ್ತಾರಲ್ಲ, ಈ ಆ್ಯಂಗಲ್ ಪರ್ಫೆಕ್ಟ್ ಆಗಿದೆ, ಇದು ಸರಿಯಾಗಿದೆ, ಇಲ್ಲ ಸ್ವಲ್ಪ ಹಿಂಗೆ ಟರ್ನ್ ಆಗಿ ನಿಂತ್ಕೋ, ಚಿನ್ ಅಪ್ ಮಾಡು, ಚಿನ್ ಡೌನ್ ಮಾಡು, ಎಲ್ಲ ಲೈಕ್ ಬರೀ ಕ್ಯಾಮ್ರಾ ಹತ್ರ. ಇನ್ನೊಂದು ವಿಷಯ ಅಂತಂದರೆ ಸರ್ ಕುತ್ಕೊಳ್ಳಲ್ಲ ಎಲ್ಲೂ. ಸೊ ಮಾನಿಟರ್ ಇದ್ದಾಗ ಏನಾಗುತ್ತೆ, ಡೈರೆಕ್ಟರ್ಸ್ ಯೂಶ್ವಲಿ ಮಾನಿಟರ್ ಹತ್ರ ಕೂತಿರ್ತಾರೆ. ಆ್ಯಂಡ್ ನಾವು ಕೂಡ ಸೀನ್ ಆದಮೇಲೆ ಹೋಗಿ ಮಾನಿಟರ್ ಹತ್ರ ಕೂತ್ಕೊಂಡು ನೋಡ್ತೀವಿ ಆ ಸೀನನ್ನು. ಸೊ ಈ ಸಿಸ್ಟಮೇನೇ ಇರಲಿಲ್ಲ ನಮ್ಮ ಸೆಟ್ಟಲ್ಲಿ. ಮಾನಿಟರು ಇರ್ತಾ ಇರಲಿಲ್ಲ, ಅವರು ಕುತ್ಕೋತಾ ಇರಲಿಲ್ಲ. ಅವ್ರು ಯಾವತ್ತೂ ಕ್ಯಾಮ್ರಾ ಪಕ್ಕದಲ್ಲೇ ಇರೋರು. ಅಂದರೆ ಕ್ಯಾಮ್ರಾ ಆ್ಯಂಗಲಿಂದ ಅವರು ಕೂಡ ಆ ಸೀನನ್ನು ನೋಡೋರು. ಪ್ರತಿದಿನ ಪ್ರತಿ ಮೊಮೆಂಟ್ ಪ್ರತಿ ಸೀನನ್ನು ಅವರು ಕ್ಯಾಮ್ರಾ ಆ್ಯಂಗಲಿಂದನೇ ನೋಡೋರು. ಆ್ಯಂಡ್ ಅವರು ಅದೇ ರೀತಿ ನಮ್ಗೆ ಹೇಳ್ಕೊಡೋರು. ಅವ್ರು ಹೇಳಿದ್ದೆ ನಮಗೆ ವೇದವಾಕ್ಯ ಸೆಟ್ಟಲ್ಲಿ. ಅವ್ರು ಹೇಳಿದ್ರು ಅಂತಂದರೆ, ಇಲ್ಲ ನೀನು ಚಿನ್ ಡೌನ್ ಮಾಡಿದರೆ ಸರಿ ಕಾಣಿಸ್ತಿದೆ ಅಂತಂದರೆ ನಾನು ಚಿನ್ ಡೌನ್ ಮಾಡ್ತಾ ಇದ್ದೆ. ಆ್ಯಂಡ್ ಇಲ್ಲ ಹೇರನ್ ಹಿಂದೆ ಹಾಕೊಂಡು ಮಾಡು ಅಂತಂದರೆ ಹೇರನ್ ಹಿಂದೆ ಹಾಕೊಂಡೇ ಮಾಡ್ತಾ ಇದ್ದೆ. ಸೊ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಎಸ್ ನಾರಾಯಣ್ ಸರ್. ಸಾರಿ, ಬೆಸ್ಟ್ ಮಾನಿಟರ್. ಹೌದು ಸರ್, ನೀವು ಹೇಳಿದ್ದು ಕರೆಕ್ಟ್, ಅವರೇ ಬೆಸ್ಟ್ ಮಾನಿಟರ್. ದಟ್ಸ್ ಲವ್ಲಿ, ಯು ಆರ್ ವೆರಿ ಲಕ್ಕಿ. ಹಾಗಿದ್ರೆ ಆ ಸ್ಕೂಲ್ಗೆ ಹೋಗಿ ಬಹಳಷ್ಟು ಪಾಠ ಕಲ್ತ್ಕೊಂಡಿದ್ದೀರಾ. ಓವರ್ ಟು ಶ್ರೇಯಸ್, ಮಂಜು. ಎಲ್ರಿಗೂ ನಮಸ್ಕಾರ.
ತುಂಬ ಖುಷಿ ಆಗ್ತದೆ ಮೊದಲನೇದಾಗಿ ಎಲ್ಲರೂ ನೋಡೋದಕ್ಕೆ. ಹಾಗೆ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಸಾಂಗ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನೋಡಿದ್ದೆ ಇವತ್ತಿಗೆ. ನಮ್ಮ ಮಾರುತ ಸಿನಿಮಾದ ಸ್ಪೆಷಲ್ ಏನು ಅಂತ ಹೇಳಿದರೆ, ನನಗೆ ಯಾವಾಗಲೂ ಒಂದು ಮನ್ಸಾರ ಹೇಳ್ತಾರೆ, ಒಂದು ಖುಷಿ ಏನೂ ಇಲ್ಲ, ಒಂದು ಭಯ ಏನು ಅಂತ ಹೇಳಿದ್ರೆ ನಾನು ನೋಡಿರಲ್ಲ ಯೂಶಲಾಗಿ. ಅಂದರೆ ಬೇರೆ ಸಿನಿಮಾದಲ್ಲಿ ನಾನು ನೋಡಿರ್ತೀನಿ ಯೂಶಲಾಗಿ, ನೋಡ್ಬಿಟ್ಟು ಇದು ಓಕೆ ಇದು ಹಿಂಗೆ ಬಂದಿದೆ ನಂಗೆ ಗೊತ್ತಿರುತ್ತೆ ಸಿನಿಮಾ ನೋಡುತ್ತೆ. ಇದು ನೋಡ್ಬೇಕಂದ್ರೆ ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹೆಂಗಿದೆಯಾ ಅಂತ. ಫಸ್ಟ್ ಶಾರ್ಟು ಓಪನ್ ಆಗಿನ ಮುಂಚೆ ರಮೇಶ್ ಸರ್ ಒಂದು ಮಾತು ಹೇಳೋದು ಸಿಕ್ಕಿದಾಗ, ನೀವು ಲಿರಿಕಲ್ ವಿಡಿಯೋ ನೋಡಿ ಆಮೇಲೆ ನೀವು ಮಾತಾಡಲ್ಲ ನೋಡಿ ಅಂತೇನೋ ಹೇಳಿದ್ರು. ಜನರಲ್ಲೇ ಡಿಸ್ಕಸ್ ಮಾಡ್ತಾ ಇದ್ವಿ. ಫಸ್ಟ್ ಶಾರ್ಟ್ ನೋಡಿದಾಗ ನನಗೆ ಒಂದು ಫೇವ್ರೇಟ್ ನಾನು ಶಾರ್ಟ್ ಓಪನ್ ನನಗೆ ಬೃಂದಾಗ ಹೇಳ್ತೆ ಪಕ್ಕ ಇದು ಯಾವುದೋ ಕ್ರೇಜಿ ಆಗಿದೆ ಅಂತ. ಹೆಂಗೆ ಹೇಳ್ತಿರೋ ಇನ್ನೂ ಸಾಂಗೇ ಸ್ಟಾರ್ಟ್ ಆಗಿಲ್ಲ ಅಂತ, ಇಲ್ಲ ಓಪನಿಂಗ್ ನೋಡಿ ಯಾಕೆ ಒಂದು ಫೀಲಿಂಗ್ ಬರ್ತಾ ಇದೆ ಅಂತ. ಫಸ್ಟ್ ಶಾರ್ಟ್ ಬೃಂದಾಗ ಒಂದು ಏನು ದೇವತೆದು ಒಂದು ಭಕ್ತಿ ಲುಕ್ಕಲ್ಲಿ ಇರೋದು ಒಂದು ಫೋಟೋ ನೋಡ್ಬಿಟ್ಟು ನನಗೆ ಅಪ್ಪ ಅನಿಸ್ತು. ಲೈಕ್ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಯೂಶಲಾಗಿ ಒಂದೇನೋ ಒಂದು ಡಿವೈನ್ ಫೀಲ್ ಇರೋ ಒಂದು ಲುಕ್ ಬಂದರೆ ಅದು ನೋಡೋಕ್ಕೆ ಒಂದು ಖುಷಿ. ಇತ್ತೀಚೆಗೆ ಯಾವುದೇ ಸಿನಿಮಾಗಳು ತೊಗೊಂಡ್ರು ಹೀರೋಯಿನ್ ಅಂದರೆ ಗ್ಲ್ಯಾಮರು, ಹೀರೋಯಿನ್ ಅಂದರೆ ಎಕ್ಸ್ಪೋಸಿಂಗ್, ಈ ಥರನೇ ಆಗೋಗಿದೆ. ಬಟ್ ಯಾವಾಗಲೂ ಹುಡುಗರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಂಡಿಯನ್ ಹುಡುಗಿರು ಇಂಡಿಯನ್ ಕಲ್ಚರ್ ಇರ್ತಾನೆ ನಮ್ಗೆ ಹುಡುಗರಿಗೆ ಇಷ್ಟ. ಬಟ್ ಈ ದೇವ್ರ ಸಾಂಗ್ ಇದ್ದಾಗ ನನಗೆ ಏನು ನೋಡಿದಿಲ್ಲ, ಒಂದು ಶಾರ್ಟ್ ನೋಡಿದ ತಕ್ಷಣ ಐ ವಾಸ್ ಲೈಕ್ ಟೋಟಲಿ ಟೇಕನ್ ಅ ಬ್ಯಾಕ್. ಫಸ್ಟ್ ಕ್ರೆಡಿಟ್ಸ್ ಅದು ಆ್ಯಕ್ಚುಲಿ ಸಲ್ಲಬೇಕಾಗಿರೋದು ಡೈರೆಕ್ಟರ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಲಿರಿಕ್ಸ್ ಅವ್ರು ಬಂದಿದ್ದು ನನ್ನ ಪರ್ಸನಲ್ ಫೇವ್ರೇಟ್ ಸಾಂಗು ಇದು, ಮತ್ತು ಇನ್ನೊಂದು ಹರಿಚರಣ್ ಇನ್ನೊಂದು ನಡೆದಿದೆ ನನಗೆ ಅವೆರಡು ಪರ್ಸನಲ್ ಫೇವ್ರೇಟು. ತುಂಬ ಇಷ್ಟ ಆಗಿದೆ ಲಿರಿಕ್ಸು. ಒಂದು ದೇವಿ ಮೇಲೆ ಹಾಡು ಮಾಡೋದು, ಸಿನಿಮಾ ಕತೆಗೆ ಸೂಕ್ತವಾಗಿ ದೇವಿ ಮೇಲೆ ಹಾಡು ಮಾಡೋದು ತುಂಬ ಕಷ್ಟ. ಬಟ್ ಕತೆಗೆ ಕರೆಕ್ಟಾಗಿ ಬ್ಲೆಂಡ್ ಆಗೋ ಥರ ಒಂದು, ಯಾಕೆ ನನಗೆ ಕತೆ ಗೊತ್ತಿದ್ದ ವಿಜುವಲ್ಸ್ ಎಲ್ಲ ನೋಡಿದಾಗ ತುಂಬ ಇಷ್ಟ ಆಯ್ತು. ಹಾಗೂ ಬೃಂದಾದ ಎಮೋಷನ್ಸು ಯಪ್ಪ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು. ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಅನಿಸ್ತಾ ಇದೆ, ಬೃಂದಾಗ ಒಂದು ಒಳ್ಳೆ ಸಾಂಗ್ ಸಿಕ್ಬಿಡ್ತಲ್ಲ, ಒಂದು ಒಳ್ಳೆ ಪೋಸ್ಟರ್ ಸಿಕ್ಬಿಡ್ತಲ್ಲ, ನಮ್ದು ಯಾವ ಗುರು ಅಂತ ಕಾಯ್ತಾ ಇದ್ದೀನಿ. ಸೊ ಜೊತೆಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ನಾರಾಯಣ್ ಸರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಅವ್ರ ಜೊತೆ ಹೇಳ್ಬೇಕಂದ್ರೆ, ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ನನಗೆ ಒಂದು ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ, ಸರ್ಗೆ ಏನು ಬೇಕೋ ಅದೇ ಥರ ಆ್ಯಕ್ಟ್ ಮಾಡೋಕೆ. ಯಾಕಂದರೆ ಯೂಶಲಾಗಿ ಅವ್ರು ಈ ಥರ ಅಂತ ಹೇಳಿದಾಗ ನಾನು ಏನೇ ಟ್ರೈ ಮಾಡೋದು ಅದು ವರ್ಕ್ ಆಗ್ತಾ ಇರಲಿಲ್ಲ. ಬಟ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ಏನೇ ಹೇಳಿದ್ರು ನಾನು ಕೇಳ್ತಾ ಇದ್ದೆ, ಓಕೆ ಇದು ವರ್ಕ್ ಆಗ್ತಾಯಿಲ್ಲ ಅನ್ಸುತ್ತೆ, ಇವರೇನು ಹೇಳ್ತಾರೆ ಅಂತ. ಬಟ್ ಒಂದು ನನಗೆ ತುಂಬ ಈಸಿಯಾಗಿದ್ದು ಬರುತ್ತೆ ಅಂತ ಹೇಳಿದ್ರೆ ವೇರಿಯೇಷನ್ಸ್. ಆ್ಯಕ್ಟ್ ಮಾಡೋದು ಈಸಿ, ಸುಮ್ಮನೆ ಏನೋ ಹೇಳಿದ್ರೆ ಏನೋ ಒಂದು ಮಾಡಿಬಿಟ್ಟು ರೆಫರೆನ್ಸ್ ಒಂದಷ್ಟು ಮೂವೀಸ್ ನೋಡುತ್ತೆ ಏನೋ ಮಾಡ್ಬಿಟ್ಟು ಹೋಗೋದು. ಬಟ್ ವೇರಿಯೇಷನ್ಸ್, ಒಂದು ಡೈಲಾಗಲ್ಲಿ ವೇರಿಯೇಷನ್ಸ್ ಹೇಳ್ಕೊಡ್ತಾರಲ್ಲ, ಅದಕ್ಕೆ ನಾನು ನಿಜವಾಗ್ಲೂ ಟಿಲ್ ನೌ ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ಸಲ್ಲಿ ಬೆಸ್ಟ್ ಡೈರೆಕ್ಟರ್ ನನಗೆ ವೇರಿಯೇಷನ್ಸ್ ಹೇಳ್ಕೊಡೋದು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮನ್ಸರ ನಾನು ಎರಡನೇ ಮಾತಿಲ್ಲ. ಜೊತೆಗೆ ಪ್ರೊಡ್ಯೂಸರ್ಸ್, ನಾನು ಏನಕ್ಕೆ ಪ್ರೊಡ್ಯೂಸರ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ಮಂಜು ಸರ್ ನಮ್ಮ ತಂದೆ ಅಂತಲ್ಲ, ನಾನು ಯಾವಾಗಲೂ ಪ್ರೊಡ್ಯೂಸರ್ ಅಂದರೆ ಅವರು ಪ್ರೊಫೆಷ್ನಲಿ ಕಾಸು ಯೂಸ್ಕೊಂಡಿದ್ದೀನಿ, ನಾನು ಫ್ರೀಯಾಗಿ ನೆಟ್ ಮಾಡಿಲ್ಲ. ನಿಜವಾಗ್ಲೂ ಒಬ್ಬರು ಪ್ರೊಡ್ಯೂಸರು ರಮೇಶ್ ಸರ್ ಮತ್ತು ಮಂಜು ಸರ್ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂದರೆ, ಡೈರೆಕ್ಟರ್ ಸರ್ ಅಂದ್ರೆ ಅವ್ರಿಗೆ ಪ್ರಾಣ. ನನಗೆ ಒಂದು ಮಾತ್ರ ಗೊತ್ತಂದರೆ, ಡೈರೆಕ್ಟ್ರ್ ಏನು ಹೇಳಿದ್ರು ಲೈನ್ ಪಾಸ್ ಮಾಡಲ್ಲ. ನಾನು ಆರ್ಟಿಸ್ಟಾಗಿ ಏನೋ ಒಂಚೂರು ರಿಕ್ವೆಸ್ಟ್ ಮಾಡಿ ಹಿಂಗೆ ಬೇಕು ಅಂತ, ಆರ್ಟಿಸ್ಟ್ ನೋ, ಡೈರೆಕ್ಟರ್ ಅವ್ರು ಇವತ್ತಿಗೂ ಒಂದೇ ಹೇಳಿ ನನಗೆ ತುಂಬ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ, ಇತ್ತೀಚೆಗೆ ಕೇಳ್ತಾರೆ ಏನು ಹೀರೋ ಯಾರು ಅಂತ. ಸಿನಿಮಾಗೆ ಅವ್ರು ಮೊನ್ನೆ ಹೇಳಿದ್ರು ನಮ್ಮ ಕತೆನೇ ಹೀರೋ ಸರ್ ಅಂತ. ನಿಜವಾಗ್ಲೂ ಅದು ತುಂಬ ಖುಷಿ ಆಯ್ತು ಸರ್ ನಂಗೆ ಹೇಳಿದ್ರು. ಯಾಕಂದ್ರೆ ಇವತ್ತಿನ ದಿವಸಕ್ಕೆ ಎಲ್ಲ ಮಲ್ಟಿ ಸ್ಟಾರ್ ಹೋಗ್ಬಿಟ್ರಿ, ಎಲ್ಲ ಸ್ಲೋ ಮೋಷನ್ ವಾಕ್ ಆಗ್ಬಿಡ್ತು, ಯೂಟ್ಯೂಬರ್ಸೇ ನಮ್ಮ ತೆಗೆದುಬಿಟ್ರೆ ಶಾರ್ಟ್ ನಡ್ಕೊಂಡು ಬರ್ತಾ. ಬಟ್ ಒಂದು ಕತೆ ಇದೆಯಲ್ಲ ಸರ್, ಈ ಕತೆ ಇದೆಯಲ್ಲ, ನಿಜವಾಗ್ಲೂ ನನಗೆ ಅವತ್ತು ಕತೆಗಳಾಗ ಏನಂತ ಗೊತ್ತಾಗಿಲ್ಲ. ಇವತ್ತು ನಡೀತಾರೆ ಎಲ್ಲ ಘಟನೆಗಳು ನೋಡಿದಾಗ, ಪರ್ಫೆಕ್ಟ್ ಕತೆ ಅಲ್ವಾ ಇದು ಗುರು, ಇದು ಪರ್ಫೆಕ್ಟ್ ಕತೆ, ನಮ್ಮ ಲಕ್ಕಿ ನಮ್ಗೆ ಸಿಕ್ಬಿಡ್ತಿದ್ರು. ದುನಿಯಾ ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬೆಳೆದವ್ರು ಹುಡುಗ ನಾನು. ಒಂದು ತುಂಬ ಕ್ಲೋಸ್ ಬಾಂಡ್ ಕೂಡ ಇದ್ದವ್ ನಾನು. ಅವರೆಲ್ಲ ಜೊತೆ ಆ್ಯಕ್ಟ್ ಮಾಡೋದು ಇದೆಯಲ್ಲ, ಅದೊಂದು ಐ ಥಿಂಕ್ ಇಟ್ ವಾಸ್ ಬ್ಲೆಸ್ಸಿಂಗ್ ಫಾರ್ ಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಸ್ಗೆ, ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ತುಂಬ ಇದೆ ಈ ಸಿನಿಮಾದಲ್ಲಿ. ಯಾಕಂದ್ರೆ ಇನ್ನೂ ಏನು ಬಿಡ್ತಾ ಇಲ್ಲ ಅವ್ರು. ಆ್ಯಕ್ಚುಲಿ ಒಳಗಡೆ ಒಂದು ಮಿಷಿನ್ ಗನ್ನೇ ಇದೆ, ಸುಮ್ಮನೆ ಅವರು ನನ್ನ ಬುಲೆಟ್ ಹಾರಿಸ್ತಾರೆ ಅಷ್ಟೇ, ನನಗೆ ಗೊತ್ತು ಅಷ್ಟೇ. ಥ್ಯಾಂಕ್ ಯು. ಮೂಗಲ್ಲ, ಫಿಂಗರ್ ಹಾಕೋಕ್ಕಾಗಲ್ಲ. ಇಲ್ಲ ಸರ್, ಆಮೇಲೆ ಅದು ಯೂಶಲಾಗಿ ಡಿಸ್ಕಷನ್ಸ್ ಅಂತ ಇರುತ್ತೆ ಸರ್ ಯಾವಾಗಲೂ. ನನಗೆ ಅದು ಕೆಲವು ಸತಿ ಅದು ತಪ್ಪಾದಾಗ ಅದು ಮೂಗ್ ತರಿಸೋದು ಅಂತ ಹೇಳೋದು, ಕೆಲವು ಸತಿ ಅದು ಒಳ್ಳೆ ರೀತಿಲಿ ಅಂತ ಇರೋದು. ಆಗ ಸೀನಿಯರ್ಸ್ ಆ್ಯಕ್ಟರ್ಸ್ ಹೇಳ್ತಾ ಇದ್ದು. ಇವಾಗ ನಮ್ಮ ಸ್ಟೇಜರ್ಗೆ ನಾನು ಹೋಗ್ಬಿಟ್ಟು ಎಸ್ ನಾರಾಯಣ್ ಸರ್ನ ಕೇಳೋಕ್ಕಲ್ಲ ಸರ್, ಬಿಕಾಸ್ ಹಿ ಹಸ್ ಗಿವ್ ಲೆಜೆಂಡರಿ ಹಿಟ್ಸ್. ಐ ಆಮ್ ಜಸ್ಟ್ ಎ ನ್ಯೂ ಕಮರ್ ಅಷ್ಟೇ.
ಸೊ ಒಂದು ಕ್ರಿಯೇಟಿವ್ ಒಂದು ಐಡಿಯಾಸ್ ಇಲ್ಲ ಐಡಿಯಾಲಜೀಸ್ ಅಂತ ಇರುತ್ತೆ, ಅದನ್ನು ಕೇಳ್ತೀವಿ ಯೂಶಲ್ ಆಗಿ. ಬಟ್ ಇವಾಗ ನಾರಾಯಣ್ ಸರ್ ಜಜ್ಮೆಂಟ್ ಮೇಲೆ ಫೈನಲ್ ಆಗಿ ಹೋಗೋದು ಎಂಡ್ ಆಫ್ ದ ಡೇ. ಯಾಕಂದ್ರೆ ಇವಾಗ ಏನೋ ಹೇಳ್ತೀನಿ ಸರ್ ಚೆನ್ನಾಗಿದೆ ಅಲ್ವಾ ಸರ್ ಅಂತ ಹೇಳ್ತೀನಿ, ಅವ್ರು ಆ ಕಡೆ ಇನ್ನೊಂದು ವೇರಿಯೇಷನ್ ಹೇಳ್ತಾರೆ, ಡಬ್ಬಿಂಗ್ ಮಾಡ್ತಾರೆ, ಯೂಶಲ್ ತುಂಬಾ ಸತಿ ನಡೀತಾ ಇತ್ತು, ಹೇಳು ಚಿನ್ನ ಅಂತ ಹೇಳು, ಈ ಥರ ಹೇಳ್ತೀನಿ ಸರ್ ಚೆನ್ನಾಗಿಲ್ಲ ಅಂತ, ಈ ಥರ ಹೇಳು ಅಂತ ಒಂದು ಡೈಲಾಗ್ ಏನೋ ಒಂದು ವೇರಿಯೇಷನ್ ಇರುತ್ತೆ. ಹೇಳಿದಾಗ ಹೇ ಇದ್ಯಾಕೆ ನನಗೆ ಹೊಳಿಲಿಲ್ಲ, ಅಲ್ಲ ನನಗೆ 100% ನಾನು ಕೇಳ್ತೀನಿ ಸರ್ ಇದು ಅನಿಸುತ್ತೆ ಅಂತ. ಯಾಕಂದ್ರೆ ನಾನು ಆ್ಯಕ್ಟ್ರಾಗಿ ನಾನು ಕಲಿಬೇಕಲ್ವ ಸರ್, ಸುಮ್ಮನೆ ಹೇಳಿದ್ದೆಲ್ಲ ಕೇಳ್ಕೊಡೋದು ನಾನು ಕಲಿದೆ. ಅವಾಗ ಹೇಳಿದಾಗ ನಾನು ಕೇಳ್ತೀನಿ ಸರ್ ಈಗ ಅನಿಸ್ತದೆ ಸರ್ ಹಿಂಗೆ ಅಂದಾಗ, ಅವ್ರು ಹೇಳಿದಾಗ ನನ್ನ ಕನ್ವಿಕ್ಷನ್ ನನಗೆ ಅದು ಗ್ಯಾರಂಟಿಯಾಗಿ ಅನಿಸಿದಾಗ ನಾನು ಕಲ್ತ್ಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಸೊ ಐ ಥಿಂಕ್ ದಟ್ ಈಸ್ ವೇರ್ ವಿ ಲರ್ನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬರೀ ಅಂತೀಯ ಕರೆಕ್ಟ್ ಸರ್. ಸರ್ ದೇವರಣ್ಣ ಅದೊಂದು ದೊಡ್ಡ ಭಯ ಆಯಿತು ಸರ್ ನನಗೆ. ಫಸ್ಟ್ ಟೈಮ್ ನಾರಾಯಣ್ ಸರ್ ನನಗೆ ಭಯ ಆದಿದ್ದೇನು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ನಾರಾಯಣ್ ಸರ್ ಡೈರೆಕ್ಟರ್ ಅಂತ ಹೇಳಿದಾಗ ನನಗೆ ಇತ್ತೀಚೆಗೆ ನಾರಾಯಣ್ ಸರ್ ತುಂಬ ಯಂಗ್ಸ್ಟರ್ಸ್ಗೆ ಮಾಡ್ಕೊಂಡ್ಬಂದಿದ್ರು. ಬಟ್ ಒನ್ ಟೈಮಲ್ಲಿ ಲೆಜೆಂಡ್ಸ್ ನಮ್ಮ ಬಾಸ್ ವಿಷ್ಣು ಸರ್ಗೆ, ಅಣ್ಣವ್ರಿಗೆ, ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗೆ ಆ್ಯಕ್ಷನ್ ಕಟ್ ಹೇಳಿದವರು. ಆ್ಯಕ್ಟರ್ಸು ಅಣ್ಣವರು ವಿಷ್ಣು ಸರಲ್ಲಿ ಎಷ್ಟು ಸಿನಿಮಾ ಮಾಡಿದವರು, ಎಕ್ಸ್ಪೀರಿಯನ್ಸ್ ಏನು ಎನ್ಸೈಕ್ಲೋಪೀಡಿಯಾ ಅದು. ಅಂಥವ್ರ ಜೊತೆ ಕೆಲಸ ಮಾಡೋರು. ಬಟ್ ಡೈರೆಕ್ಟ್ರು ನಾನು ಹೆಂಗೆ ಒಬ್ಬ ಆ್ಯಕ್ಟ್ರಾಗಿ ಕನ್ವಿನ್ಸ್ ಮಾಡಲಿ ಅಂದರೆ, ಪ್ರತಿ ಸರಿ ಡೈರೆಕ್ಟರ್ಗೆ ಆ್ಯಕ್ಟ್ರನ್ನ ಮಾಡಿದಾಗ ಸಕ್ಕತ್ತಾಗಿ ಮಾಡಿ ಅಂತ ಅನ್ಸೋದು ತುಂಬ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಲೆಜೆಂಡ್ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದಾರೆ, ಏನು ನೋಡ್ತಾ ಇರೋದೇ ಇರಲ್ಲ ಅವರು. ನಾನು ಹೆಂಗೆ ಕನ್ವಿನ್ಸ್ ಮಾಡಿದ್ರೆ ದೊಡ್ಡ ಟಾಸ್ಕು. ಸೊ ನಾನು ಒಂದೇನು ಮಾಡಿದೆ ಅಂದರೆ ಸರೆಂಡರ್ ಆಗ್ಬಿಟ್ಟೆ. ಫಸ್ಟ್ 2 ದಿವಸ ಆ್ಯಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ನನಗೆ ಗೊತ್ತಿರೋ ರೀತಿ. ಬಟ್ ಡೈರೆಕ್ಟ್ರು ಇಲ್ಲ ಇದು ಹಿಂಗೆ ಬೇಕು ಹಿಂಗೆ ಬೇಕು ಹಿಂಗೆ ಬಂದು ಹೇಳಿದಾಗ ಓಕೆ ಇದು ಸೆಟ್ ಆಗ್ತಲ್ಲ, ಅವ್ರಿಗೆ ಇಷ್ಟ ಆಗ್ತಲ್ಲ ಅಂದಾಗ ಒಂದೇ ಕೇಳಿದ್ದು, ಸರ್ ನೀವು ಏನು ಹೇಳ್ತೀರೋ ಅದು ನಾನು ಫಾಲೋ ಮಾಡ್ತೀನಿ ಅಂತ. ಸೊ ಇಡೀ ಸಿನಿಮಾ ಅವ್ರು ನಾಳೆ ದಿವಸ ಏನೇ ಅದು ಒಂದು ಅಪ್ರಿಸಿಯೇಷನ್ ಬರಲಿ, ಏನು ಪರ್ಫಾರ್ಮೆನ್ಸ್ ಆಗಲಿ, ಒಂದು ಕಾಮಿಡಿ ಆಗಲಿ ಮಾಡಿರೋದು, ಒಂದು ಏನೇ ಅಪ್ರಿಸಿಯೇಷನ್ ಚಪ್ಪಾಳೆ ಬರೋದು ದೇವರಣ್ಣದು 100% ನಾರಾಯಣ್ ಸರ್ಗೆ ಸಲ್ಲಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರು ಏನು ಮಾಡಿದ್ರು ಅದನ್ನು ಕಾಪಿ ಮಾಡಿ ನನ್ನ ಸ್ಟೈಲನ್ನು ಆ್ಯಡ್ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಚಾಲೆಂಜ್ ಸರ್, ಚಾಲೆಂಜಿಂಗ್ ಏನು ಅಂತ ಹೇಳಿದ್ರೆ, ಇವ್ರ ಹತ್ರ ಒಂಥರ ಈ ಸ್ನೈಪರ್ ಇದ್ದಂಗೆ ಸರ್ ನಾರಾಯಣ್ ಸರ್. ಇವಾಗೇನೋ ಒಂದು ಆ್ಯಕ್ಟ್ ಮಾಡ್ತಾ ಇರ್ತೀವಿ, ಹಿಂಗೆ ಬಂದು ನೋಡೋದಿರುತ್ತೆ, ಹಿಂಗೆ ಬಂದಿರುತ್ತೆ, ಹಿಂಗೆ ನಡ್ಕೊಂಡು ಹೋಗೋದಿರುತ್ತೆ. ಅವ್ರು ಕರೆಕ್ಟಾಗಿ ಹೇಳ್ತಾರೆ, ಇಲ್ಲಿ ಬಂದಾಗ ರೆಪ್ಪೆ ಡೌನ್ ಆಗಬೇಕು, ಇಲ್ಲಿ ನೋಡಬೇಕು, ಹಿಂಗೆ ನೋಡಬೇಕು, ಫೀಲ್ ಆಗಬೇಕು, ಇದು ಮಾಡಬೇಕು ಅಂತ. ಒಂದೇ ಒಂದು ಚಿಕ್ಕ ಮೂಮೆಂಟ್ ಇಲ್ಲ, ಚಿಕ್ಕ ಎಕ್ಸ್ಪ್ರೆಷನ್ ಮಿಸ್ ಮಾಡಿದ್ರೆ ಅದೊಂದು ಕಂಡು ಬಿಡ್ತಾರೆ. ಒಂದು ಡೈಲಾಗ್ ಹೇಳ್ಬೇಕಾದ್ರೆ ಒಂದು ವೇರಿಯೇಷನ್ ಡೌನ್ ಆದರೂ ಏನೋ ಒಂದು ಫೀಲ್ ಇರುತ್ತೆ, ಹೌದಾ ಸಾರ್ ಅಂತ ಇರುತ್ತೆ. ಹೌದಾ ಸಾರ್ ಅಂದ್ಬಿಡ್ತೀನಿ, ಹೌದಾ ಅಲ್ಲ ಹೌದಾ ಸಾರ್. ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ, ರಿಯಾಕ್ಷನ್ಸ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ. ನಾವು ಅದು ಕರೆಕ್ಟಾಗಿ ಮಾಡಿಲ್ಲ ಅಂದರು ಆ ಟೇಕ್ ಮತ್ತೆ ಅವ್ರು ತಂದು ತೋರಿಸ್ತಾರೆ, ಇದೊಂದು ಮಾಡಿಲ್ಲ ಅಂತ ಸಖತ್ ಪಿನ್ ಪಾಯಿಂಟ್ ಮಾಡ್ತಾರೆ. ಆ್ಯಸ್ ಅನ್ ಆ್ಯಕ್ಟರು ಏನಾರ ಕರೆಕ್ಟಾಗಿ ಶಾರ್ಪ್ ಆಗಿಲ್ಲ ಅಂದರೆ ದೇವರಣ್ಣ ಅವ್ರು ಹೇಳೋದು ಅರ್ಥನೇ ಆಗಲ್ಲ. ನಾವು ಅವ್ರನ್ನ ಅದಕ್ಕೆ ಸುಮ್ಮನೆ ಅವ್ರು ನೋಡ್ಕೊಂಡು ಕಾಪಿ ಮಾಡಿದೆ ಈ ಸಿನಿಮಾದಲ್ಲಿ. Any more questions? ಸೊ ಆದಷ್ಟು ಬೇಗ ನಾವು ನೋಡೋ ಕಾತ್ರದಲ್ಲಿದ್ದೇವೆ. ಅಕ್ಟೋಬರ್ 31 ಸಿನಿಮಾ ರಿಲೀಸ್ ಆಗ್ತದೆ. ಬಹುಶಃ ಮತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಾವು ಭೇಟಿ ಆಗ್ತೇವೆ ಅಂತ ಭಾವಿಸ್ತೇನೆ. ಇಬ್ರು ಜೊತೆ ನಿಂತೊಂದು ಫೋಟೋ ಬೇಕಂತ. ಶ್ರೇಯಸ್ ಬೇರೆಯವರ ಬ್ಯಾನರ್ನಲ್ಲಿ ನಟನೆ ಮಾಡೋದೇ, ಆದರೆ ತಂದೆ ಕೂಡ ಹಣ ಹೂಡಿಕೆ ಮಾಡಿದ್ದಾರೆ ಅಂದಾಗ ಜವಾಬ್ದಾರಿ ಹೆಚ್ಚಿರುತ್ತೆ, ಜವಾಬ್ದಾರಿ ಹೆಚ್ಚು ಇರುತ್ತೆ, ತುಂಬ ಕಾನ್ಷಿಯಸ್ಸು ಆಗಿರ್ತೀರಾ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದು ಎಸ್ ನಾರಾಯಣ್ ಸರ್ ಅವರ ನಿರ್ದೇಶನದಲ್ಲಿ ಅಂತ ಹೇಳಿದಾಗ, ಸೊ ಒಳ್ಳೆಯ ಅವಕಾಶ, ಕಲಿಕೆಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ, ಪ್ರತಿಫಲ ಒಳ್ಳೇದು ಸಿಗಲಿ ಇಬ್ಬರಿಗೂ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗೊತ್ತಿಲ್ಲ ಇದು ಇತಿಹಾಸದಲ್ಲಿ ಮೊದಲ ಅಂತ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ